ಮನುಷ್ಯರಿಗೂ ದೇವರಿಗೂ ಏನು ವ್ಯತ್ಯಾಸ? ಇಲ್ಲಿ ನಾವು ಮನುಷ್ಯನಿಗೂ ದೇವರಿಗೂ ಏನು ವ್ಯತ್ಯಾಸ ಅಂತ ಕೇಳೋದಿದೆಯಲ್ಲ, ಇದೇ ಒಂದು ದೊಡ್ಡ ಅಪರಾಧ. ಅಂದರೆ ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಂಡಿರೋರೇ ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ಯಾರು ಆ ನಿರಾಕಾರ ಪರಮಾತ್ಮ ಶಿವನ ಪಾವಿತ್ರತೆಯನ್ನು, ಅವನ ಮಹಿಮೆಯನ್ನು, ಅವನ ಘನತೆಯನ್ನು, ಅವನ ಕೃಪೆಯನ್ನು ಯಾರು ಅರ್ಥಕೊಂಡಿರ್ತಾರೋ ಅವರು ಯಾರೂ ಕೂಡ ಆ ದೇವರಿಗೆ ಇನ್ನೊಬ್ಬರನ್ನು ಹೋಲಿಕೆ ಮಾಡೋಕ್ಕೆ ಹೋಗೋದೇ ಇಲ್ಲ. ಹೇ, ದೇವರೆಲ್ಲಿ, ನಾವೆಲ್ಲಪ್ಪ, ದೇವರು ಎಲ್ಲಿ, ಅವನು ಸೃಷ್ಟಿಸಿರುವ ವಸ್ತುಗಳೆಲ್ಲಿ. ನಾವು ಸಾಮಾನ್ಯವಾಗಿ ಆ ದೇವರಿಗೆ ಹೋಲಿಕೆ ಮಾಡೋಕ್ಕೆ ಹೋಗೋದು ಎಲ್ಲಿ ಅಂತಂದರೆ, ಅವನು ಸೃಷ್ಟಿ ಮಾಡಿರುವಂತಹ ವಸ್ತುಗಳನ್ನೇ ಅವನಿಗೆ ಹೋಲಿಕೆ ಮಾಡೋಕ್ಕೆ ಹೋಗ್ತೀವಿ. ಉದಾಹರಣೆಗೆ, ಈ ಜಗತ್ತನ್ನು ಸೃಷ್ಟಿ ಮಾಡಿದವನು ಆ ನಿರಾಕಾರ ಪರಮಾತ್ಮ ಶಿವ. ಆದರೆ ಈ ಸೃಷ್ಟಿಯಲ್ಲಿರ್ತಕ್ಕಂಥ ವಸ್ತು ರೂಪದಲ್ಲಿರ್ತಕ್ಕಂಥ ಪಂಚಭೂತಾತ್ಮಕ ಶಕ್ತಿಗಳಿದ್ದಾವಲ್ಲ, ಪಂಚತತ್ವಗಳು, ಆ ಪಂಚತತ್ವಗಳನ್ನೆಲ್ಲ ನಾವು ದೇವರ ರೂಪವನ್ನು ಕೊಟ್ಟು ಆ ದೇವರಿಗೆ ಹೋಲ್ಸೋಕೆ ಹೋಗ್ತೀವಿ ನಾವು. ಹೇಗೆ ಅಂದರೆ, ಬೆಂಕಿಯನ್ನು ನಾವು ಅದನ್ನೊಂದು ದೈವ ಸ್ವರೂಪ ಅಂತ ತಿಳ್ಕೊಂಡು ಆ ಸೃಷ್ಟಿಕರ್ತನಿಗೆ ನಾವು ಈ ಬೆಂಕಿಯನ್ನು ಪ್ರತಿಸ್ಪರ್ಧಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬೆಂಕಿನೇ ದೇವರು ಅಂತಂದಾಗ ಆ ಬೆಂಕಿಯನ್ನು ಸೃಷ್ಟಿ ಮಾಡಿದವನು ಈ ಜಗತ್ತಲ್ಲಿ ಯಾರು ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆ ಬೆಂಕಿಯನ್ನೇ ದೇವರಿಗೆ ಪ್ರತಿಸ್ಪರ್ಧಿ ಮಾಡಿಬಿಟ್ಟು ಬೆಂಕಿನೇ ದೇವರು ಮಾಡಿಬಿಡ್ತೀವಿ. ಗಾಳಿ, ಆ ಗಾಳಿಯನ್ನು ನಾವು ದೇವರು ಮಾಡ್ತೀವಿ. ಇನ್ನು ಆಕಾಶದಲ್ಲಿ ಇರ್ತಕ್ಕಂಥ ಆಕಾಶ ಕಾಯಗಳು, ಆ ಸೂರ್ಯ ಚಂದ್ರರನ್ನು ಕೂಡ ನಾವು ದೇವರು ಮಾಡ್ತೀವಿ. ನಮಗೆ ಕಾಣಿಸುವಂತಹ ಗ್ರಹಗಳನ್ನು ಕೂಡ ನಾವು ದೇವರುಗಳನ್ನ ಮಾಡ್ತೀವಿ. ಇನ್ನು ಭೂಮಿಯನ್ನು ಕೂಡ ನಾವು ದೇವರು ಮಾಡಿದ್ದೀವಿ, ನೀರನ್ನು ಕೂಡ ನಾವು ದೇವರು ಮಾಡಿದ್ದೀವಿ. ಆದರೆ ಈ ನೆಲ, ಜಲ, ಅಗ್ನಿ, ಆಕಾಶ, ವಾಯು, ನೀರು ಇವೆಲ್ಲ ಇದಾವಲ್ಲ, ಇವನ್ನೆಲ್ಲ ಮಾಡಿದವನೊಬ್ಬ ಇದ್ದಾನೆ ಅನ್ನುವಂತಹ ಅರಿವು ನಮಗೆ ಇಲ್ಲದೇ ಇದ್ದುದಕ್ಕೋಸ್ಕರ ನಾವು ಕಾಣುವಂತಹ ಈ ಪಂಚಭೂತಾತ್ಮಕ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತಲ್ಲ, ನಮಗೆ ತೋರುತ್ತದಲ್ಲ, ಈ ತೋರುವಂತಹ ಚರಾಚರಗಳನ್ನೇ ನಾವು ದೇವರು ಅಂತ ತಿಳ್ಕೊಂಡು ಇವನ್ನೆಲ್ಲ ನಿರ್ಮಾಣ ಮಾಡಿರ್ತಕ್ಕಂಥ ಆ ನಿರ್ಮಾಣ ಕರ್ತೃ, ಆ ನಿರ್ಮಾಪಕ, ಸೃಷ್ಟಿಕರ್ತನ ನಿಜವಾದ ಪರಿಚಯ ಇಲ್ಲದೆ ಈ ಸೃಷ್ಟಿಯ ವಸ್ತುಗಳನ್ನೇ ದೇವರು ಅಂತ ನಾವು ತಿಳ್ಕೊಂಡು ದೇವರಿಗೆ ಪ್ರತಿಸ್ಪರ್ಧಿ ನಾವು ಮಾಡ್ತಾ ಇದ್ದೀವಿ. ಆ ದೇವರಿಗೆ ಪ್ರತಿಸ್ಪರ್ಧಿಗಳನ್ನು ಮಾಡೋದು ನಮ್ಮ ಒಂದು ಮೂಢತನ, ನಮ್ಮ ಅಜ್ಞಾನ. ಯಾಕೆ ಅಂತಂದರೆ, ಜ್ಞಾನ ಅಂದರೆ ಪರಮಾತ್ಮ ನಮಗೆ ಗೊತ್ತಿಲ್ಲ. ಆ ಪರಮಾತ್ಮನನ್ನು ಅರಿಯದ ಜ್ಞಾನವೆಲ್ಲವೂ ಅಜ್ಞಾನ. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಶರಣರು ಹೇಳೋದು. ಪರಮಾತ್ಮನ ಆ ಶಿವನನ್ನು ಅರಿಯದ ಜ್ಞಾನವೆಲ್ಲ ಅಜ್ಞಾನ. ಇವನ್ನ ಮಾಡ್ತಾ ಇರೋದು ಅದೇ ಕೆಲಸ. ನಮಗೆ ಆ ನಿರಾಕಾರ ಪರಮಾತ್ಮ ಆ ಶಿವ ನಮಗೆ ಗೊತ್ತಿಲ್ಲದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ದೇವ್ರು ಮಾಡೋಕ್ಕೆ ಹೊರಟಿದ್ದೀವಿ. ಆ ಸೃಷ್ಟಿಕರ್ತ ನಮಗೆ ಗೊತ್ತಿದ್ದಿದ್ರೆ ನಾವು ಒಂದೇ ತೀರ್ಮಾನಕ್ಕೆ ಬಂದುಬಿಡ್ತಾಯಿದ್ವಿ. ಏನಂತ, ಈ ಕಲ್ಲು ದೇವ್ರ ಸೃಷ್ಟಿ, ಈ ಮಣ್ಣು ದೇವ್ರ ಸೃಷ್ಟಿ, ಆಕಾಶ ದೇವ್ರ ಸೃಷ್ಟಿ, ಭೂಮಿ ದೇವ್ರ ಸೃಷ್ಟಿ, ನೋಡಿದ್ದೆಲ್ಲ ದೇವ್ರ ಸೃಷ್ಟಿ ಅಂತ ಹೇಳ್ಬಿಡ್ತಾ ಇದ್ವಿ. ಆ ದೇವರೇ ಗೊತ್ತಿಲ್ಲದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ ನಮ್ಮ ಭೌತಿಕ ಕಣ್ಣಿಗೆ ಕಾಣುವಂತಹ ಈ ಚರಾಚರಗಳನ್ನೆಲ್ಲ ನಾವು ದೇವರಿಗೆ ಹೋಲಿಸಿ ನೋಡ್ತಾ ಇದ್ದೀವಿ. ಅದಷ್ಟೇ ಅಲ್ಲ, ಮನುಷ್ಯನನ್ನು ಕೂಡ ದೇವರಿಗೆ ಹೋಲಿಕೆ ಮಾಡಿ ನೋಡಲಿಕ್ಕೆ ಹೋಗ್ತೀವಿ.
ದೇವರನ್ನು ಅರಿತಿದ್ದಿದ್ರೆ ನಾವು ಆ ದೇವರ ಸ್ಥಾನಮಾನವನ್ನು, ಆ ದೇವನ ಮಹಿಮೆಯನ್ನು ಬೇರೆಯವ್ರಿಗೆ ನಾವು ಹೋಲಿಸ್ತಿರ್ಲಿಲ್ಲ. ಇವಾಗ ಮನುಷ್ಯರಿಗೆ ನಾವು ಹೇಳ್ತೀವಿ ನಡೆದಾಡುವ ದೇವರು ಅಂತ ಹೇಳ್ತೀವಿ. ದೇವರು ಬಂದು ಮನುಷ್ಯನ ವೇಷವನ್ನು ಹಾಕಿಕೊಂಡು ಮನುಷ್ಯನ ಈ ದೇಹಧಾರಿಯಾಗಿ ಅವನು ನಡೆದಾಡಬೇಕಾ ಈ ಭೂಮಿಯ ಮೇಲೆ? ಈ ಭೂಮಿ ಆ ನಿರಾಕಾರ ಶಿವನಿಗೆ ಒಂದು ಸಾಸಿವೆ ಕಾಳು. ಇಷ್ಟು ದೊಡ್ಡ ಬ್ರಹ್ಮಾಂಡ, ಸ್ವರ್ಗ, ಮರ್ತ್ಯ, ಪಾತಾಳ, 3 ಲೋಕಗಳನ್ನು ಒಳಗೊಂಡಂತಹ ಇಷ್ಟು ದೊಡ್ಡ ಬ್ರಹ್ಮಾಂಡ. ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಒಂದು ಗ್ರಹ ಇನ್ನೊಂದು ಗ್ರಹಕ್ಕಿಂತ ದೊಡ್ಡದು, ಅದು ಇನ್ನೊಂದಕ್ಕಿಂತ ದೊಡ್ಡದು, ಅದು ಇನ್ನೊಂದಕ್ಕಿಂತ ದೊಡ್ಡದು. ಹಂಗಿರುವಾಗ ಈ ಬ್ರಹ್ಮಾಂಡದಲ್ಲಿ ಮನುಷ್ಯ ಅಂದರೆ ಮರ್ತ ಲೋಕದಿರ್ತಕ್ಕಂಥ ಈ ಮನುಷ್ಯ ವಾಸ ಮಾಡುವಂತಹ ಈ ಭೂಮಿ ಒಂದು ಸಾಸಿವೆ ಕಾಳಷ್ಟು ಇರ್ಬೋದಷ್ಟೇ ದೇವರ ಲೆಕ್ಕದಲ್ಲಿ. ಆ ಸಾಸಿವೆ ಕಾಳಷ್ಟು ಇರ್ತಕ್ಕಂಥ ಈ ಭೂಮಿಯ ಮೇಲೆ ದೇವರು ಬಂದು ಮನುಷ್ಯನ ರೀತಿಯಲ್ಲಿ ವೇಷವನ್ನು ಹಾಕಿಕೊಂಡು, ಅಂದರೆ ಶರೀರಧಾರಿಯಾಗಿ ಬಂದು ಇಲ್ಲಿ ನಡೆದಾಡ್ತಾನ. ಇದು ಅವನ ಮಹಿಮೆಗೆ ಮಾಡುವಂತಹ ಅಪಚಾರ, ಅವನ ಶಕ್ತಿಗೆ ಮಾಡುವಂಥ ನಾವು ಅಪಚಾರ, ಅವನ ಶ್ರೇಷ್ಠತೆಗೆ ಮಾಡುವಂಥ ನಾವು ಅಪಚಾರ. ನಾವು ಅಜ್ಞಾನಿಗಳು. ನಾವು ನಮಗೆ ಯಾವಾಗ ಆ ದೈವಜ್ಞಾನ ಗೊತ್ತಿಲ್ವೋ, ಆ ದೈವಜ್ಞಾನದ ಅರಿವು ನಮಗೆ ಇಲ್ವೋ, ಆವಾಗ ನಾವೇನು ಮಾಡ್ತೀವಿ, ಸಿಕ್ಕಿದ್ದನ್ನೆಲ್ಲ ದೇವರು ಅಂತ ಹೇಳಿಬಿಟ್ಟು ನಾವು ಕರೆದು ಆ ದೇವನ ಮಹಿಮೆಗೆ ಅಪಚಾರವನ್ನು ಮಾಡ್ತೀವಿ. ಮನುಷ್ಯರನ್ನು ದೇವರ ಮಟ್ಟಕ್ಕೆ ಏರಿಸೇ ಬಿಟ್ಟಿದ್ದಾರೆ. ಒಂದು ಸಿಂಹಾಸನದಲ್ಲಿ ಕುಂಡ್ರಿಸಿ 10 ಬೆರಳಿಗೆ 10 ಉಂಗುರಗಳನ್ನು ಹಾಕಿ, ಕೊರಳಿಗೆ ಬಂಗಾರದ ಚೈನ್ಗಳು ಹಾಕಿ, ಬಂಗಾರದ ಕಿರೀಟವನ್ನು ತಲೆ ಮೇಲೆ ಇಟ್ಟು, ರತ್ನಖಚಿತವಾದಂಥ ಆಭರಣಗಳನ್ನೆಲ್ಲ ಕೊಟ್ಟು, ಜರಿಯ ಬಟ್ಟೆಗಳನ್ನೆಲ್ಲ ತೊಡಿಸಿ, ಅವರ ಪಾದವನ್ನು ತೊಳೆದು ಆ ನೀರನ್ನು ಸೇವನೆ ಮಾಡಿ, ಅವರಿಗೆ ಮಂಗಳಾರತಿಯನ್ನು ಮಾಡಿ, ಹೂವಿನಾರ ಹಾಕಿ ದೇವರ ಮಟ್ಟಕ್ಕೆ ಅವರನ್ನು ಏರಿಸಿ ಅವರಿಂದ ಆಶೀರ್ವಾದ ಪಡೆಯುವಂತಹ ನಾವು ದೇವರನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೊಬ್ಬರಿಗೂ ಕೂಡ ಯಾರ ಹಣೆ ಬರನ ಚೇಂಜ್ ಮಾಡೋದಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇಲ್ಲ. ಅವರವ್ರ ಹಣೆ ಬರ ಚೇಂಜ್ ಮಾಡ್ಕೊಳ್ಳುವಂಥದ್ದು ಅವ್ರ ಕೈನಲ್ಲೇ ಇರ್ತದೆ. ಬಿಟ್ಟರೆ ಯಾರು ನಮ್ಮನ್ನು ಸೃಷ್ಟಿಸಿದ್ದಾನೋ, ಯಾರು ನಮಗೆ ಈ ಭೂಲೋಕಕ್ಕೆ ಕರ್ಕೊಂಡು ಬಂದಿದ್ದಾನೋ, ನಮ್ಮ ಜೀವ ನಮ್ಮ ಪ್ರಾಣ ಯಾರ ಕೈನಲ್ಲಿದೆಯೋ ಅವನು ಮಾತ್ರ ನಮ್ಮನ್ನು ಏನಾದ್ರೂ ಒಳ್ಳೆಯದು ಕೆಟ್ಟದ್ದು ಮಾಡ್ಬೋದಷ್ಟೇ. ಈ ಭೂಲೋಕದಲ್ಲಿ ದೈವಶಕ್ತಿ ಬಿಟ್ಟರೆ ಬೇರೆ ಯಾವ ಶಕ್ತಿಯೂ ಇಲ್ಲ. ಎಲ್ಲರೂ ಅವನ ಕೈಯಲ್ಲಿ ಹುಟ್ಟು ಸಾವುಗಳಿಗೆ ಒಳಗಾಗುವಂಥವರು. ಏನಿಲ್ಲ, ಭಾಳ ಸಿಂಪಲ್ಲು. ಮನುಷ್ಯ ಅವನು ಏನೇ ನಾಲೆಡ್ಜ್ ಇರಲಿ, ಅವನಿಗೆ ಒಂದೇ ಒಂದು ಪ್ರಶ್ನೆ ಹಾಕ್ಕೊಳ್ಬೇಕು. ಅವನು ಏನು ಅಂತಂದರೆ, ನನ್ನನ್ನು ಸೃಷ್ಟಿಸಿದವನು ಯಾರು ಅನ್ನುವಂಥ ಒಂದೇ ಒಂದು ಪ್ರಶ್ನೆ ಹಾಕ್ಕೊಳ್ಳಿ ಸಾಕು. ಅವನು ದೊಡ್ಡ ಜ್ಞಾನಿ ಆಗಿಬಿಡ್ತಾನೆ. ನನ್ನನ್ನು ಸೃಷ್ಟಿಸಿದವನು ಯಾರು? ಇದೊಂದು ಪ್ರಶ್ನೆ ಇಟ್ಕೊಂಡು ನಾವೀಗ ಮನೇಲಿ ಇಟ್ಕೊಂಡಿರ್ತಕ್ಕಂಥ ದೇವ್ರುಗಳಿಗೆಲ್ಲ ಹೋಲಿಕೆ ಮಾಡ್ಕೊಂಡು ಹೋಗೋಣ. ಐಟಮ್ ನಂಬರ್ 1, ಈ ದೇವರು ನನ್ನ ಸೃಷ್ಟಿಸಿದಾನಾ? ಇಲ್ಲ. ಈ ದೇವರು ಸೃಷ್ಟಿಸಿದಾನಾ? ಇಲ್ವಾ. ಈ ದೇವರು ನನ್ನನ್ನು ಸೃಷ್ಟಿಸಿದಾನಾ? ಇಲ್ಲ. ಈ ದೇವರು ಇಲ್ಲ. ಈ ದೇವರು ಇಲ್ಲ. ಈ ದೇವರು ಇಲ್ಲ. ಈ ದೇವರು ಇಲ್ಲ. ನಮ್ಮ ದೇವರ ಕೋಣೆಯಲ್ಲಿರ್ತಕ್ಕಂಥ ಯಾವ ದೇವರುಗಳೂ ಕೂಡ ಜವಾಬ್ದಾರಿ ತಗೊತಾ ಇಲ್ಲ. ನಾನೇ ನಿನ್ನ ಸೃಷ್ಟಿಸಿದ್ದು, ನಾನೇ ಈ ಭೂಲೋಕವನ್ನು ಸೃಷ್ಟಿಸಿದ್ದು, ನಾನೇ ಈ ಗಿಡ ಮರಗಳನ್ನು ಸೃಷ್ಟಿಸಿದ್ದು, ನನ್ನಿಂದಲೇ ಮಳೆ ಬರ್ತಾ ಐತೆ, ನನ್ನಿಂದಲೇ ಚಳಿ ಆಗುತ್ತೆ. ಈ ಭೌತಿಕ ಪ್ರಪಂಚದ ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನು ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ಯಾರಾದರೂ ಒಪ್ಕೊಳ್ತಾರಾ? ಅಲ್ಲಿರೋ ದೇವರುಗಳು ಯಾರೂ ಒಪ್ಕೊಳ್ಳಲ್ಲ. ಯಾಕೆ ಅಂತಂದರೆ ಅವರು ಮನುಷ್ಯನ
ದೇಹಧಾರಿಗಳಾಗಿ ಬಂದು ಹುಟ್ಟು ಸಾವುಗಳಿಗೆ ಒಳಗಾಗಿ ಅವರವ್ರ ಕಾಲಕ್ಕೆ ಅವರು ಹೊರಟೋದ್ರು, ಸತ್ತು ಹೊರಟೋದ್ರು ಅವರು. ಅವರು ಯಾರೂ ಕೂಡ ಈ ಭೂಲೋಕದಲ್ಲಿ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಯಾರೂ ಸೃಷ್ಟಿಸಿಲ್ಲ. ಅದಕ್ಕೋಸ್ಕರ ನಾವು ಹಾಕ್ಕೊಳ್ತಕ್ಕಂಥ ಒಂದು ಪ್ರಶ್ನೆ ಏನಿದೆ ಅಂದರೆ, ನನ್ನನ್ನು ಯಾರು ಸೃಷ್ಟಿಸಿದನು? ಇದೊಂದು ಪ್ರಶ್ನೆಗೆ ಉತ್ತರ ಕಂಡುಕೊಂಡ್ಬಿಟ್ರೆ ಮುಗಿದೋಯ್ತು. ಇದೇ ಆಧ್ಯಾತ್ಮಿಕ, ಇದೇ ದೈವಜ್ಞಾನ, ಇದೇ ಪರಮಾತ್ಮ ಜ್ಞಾನ, ಇದೇ ಶಿವಜ್ಞಾನ. ನನ್ನನ್ನು ಸೃಷ್ಟಿಸಿದವನು ಮಾತ್ರ ನನ್ನಲ್ಲಿ ಏನಾದರೂ ಬದಲಾವಣೆ ಮಾಡಬಲ್ಲ. ನಾನು ಅವನಿಗೆ ಸರೆಂಡರ್ ಆದರೆ ನನ್ನಲ್ಲಿ ಏನಾದರೂ ಬದಲಾವಣೆ ಮಾಡಬಲ್ಲ. ನೋಡಿ, ಎಷ್ಟು ಕೋಟಿ ಜೀವರಾಶಿ ಇದೆ ಈ ಜಗತ್ತಲ್ಲಿ. ಎಲ್ಲರಿಗೂ ಒಂದೊಂದು ಧ್ವನಿಯನ್ನು ಪ್ರತ್ಯೇಕವಾಗಿ ಕೊಟ್ಟಿದ್ದಾನೆ. ಎಲ್ಲರಿಗೂ ಒಂದೊಂದು ಮುಖವನ್ನು ಕೊಟ್ಟಿದ್ದಾನೆ. ಎಲ್ಲರಿಗೂ ಒಂದೊಂದು ಹೆಬ್ಬೆಟ್ಟಿನ ಗುರುತನ್ನು ಕೊಟ್ಟಿದ್ದಾನೆ. ಎಲ್ಲರಿಗೂ ಪ್ರತ್ಯೇಕವಾದ ಕಣ್ಣಿನ ದೃಷ್ಟಿಯನ್ನು, ಕಣ್ಣಿನ ಛಾಯೆಯನ್ನು ಕೊಟ್ಟಿದ್ದಾನೆ. ಒಬ್ಬರು ಕಣ್ಣಿದ್ದಂಗೆ ಇನ್ನೊಬ್ಬರು ಕಣ್ಣಿಲ್ಲ. ಒಬ್ಬರದ್ದು ಹೆಬ್ಬೆಟ್ಟು ಗುರುತಿದ್ದಂಗೆ ಇನ್ನೊಬ್ಬರ ಹೆಬ್ಬೆಟ್ಟು ಗುರುತು ಇಲ್ಲ. ಒಬ್ಬರ ಧ್ವನಿ ಇದ್ದಂಗೆ ಇನ್ನೊಬ್ಬರ ಧ್ವನಿ ಇಲ್ಲ. ಜಗತ್ತಲ್ಲಿ ಎಷ್ಟು ಕೋಟಿ ಜೀವರಾಶಿ ಅಂದರೆ ಮನುಷ್ಯರಿದ್ದಾರೋ ಅವರಿಗೆಲ್ಲ ಪ್ರತ್ಯೇಕ ಗುರುತುಗಳನ್ನು ಕೊಟ್ಟಿದ್ದಾನೆ. ಹೀಗೆ ನಮ್ಮನ್ನು ಸೃಷ್ಟಿಸಿದ್ದಾನೆ. ಯಾವ ಒಬ್ಬರೂ ಕೂಡ ಆ ದೇವರಿಗೆ ಸರಿಸಮಾನವಾಗಿ ನಿಂತು, ನಾನು ಈ ಹುಲ್ಲು ಕಡ್ಡಿಯನ್ನು ನಾನೇ ಸೃಷ್ಟಿಸಿದ್ದು, ಈ ಮರವನ್ನು ನಾನೇ ಸೃಷ್ಟಿಸಿದ್ದು, ಈ ಸಮುದ್ರವನ್ನು ನಾನೇ ಸೃಷ್ಟಿಸಿದ್ದು, ಬೇಡ ಒಂದು ಅಣುವನ್ನು ನಾನು ಸೃಷ್ಟಿಸಿದ್ದೀನಿ ಅಂತ ಯಾರಾದರೂ ಹೇಳಲಿ. ಒಂದು ಅಣು, ಈ ಭೂಲೋಕದಲ್ಲಿರ್ತಕ್ಕಂಥ ಒಂದು ಅಣುವನ್ನು ನಾನು ಸೃಷ್ಟಿಸಿದ್ದು ಅಂತ ಹೇಳಿ ನೋಡೋಣ. ಆವಾಗ ಅಂಥವರನ್ನು ದೇವರಿಗೆ ಪ್ರತಿಸ್ಪರ್ಧಿ ಮಾಡೋಣ. ಹಂಗಿರುವಾಗ ಮನುಷ್ಯನಿಗೂ ದೇವರಿಗೂ ಏನು ವ್ಯತ್ಯಾಸ ಅಂತಂತಂದರೆ, ಇದು ಎಷ್ಟು ಕೆಟ್ಟ ಒಂದು ಆಲೋಚನೆ, ಎಷ್ಟು ಕೆಟ್ಟ ಆಲೋಚನೆ ಅಂತಂತಂದರೆ, ಇದು ನಮ್ಮ ಅಜ್ಞಾನದ ಪರಮಾವಧಿ. ಯಾಕೆ ಅಂತಂದರೆ ನಾವು ದೇವ್ರಿಗೆ ಹೋಲಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಲ್ಲ. ಮನುಷ್ಯನಾದ ನಾನು ದೇವ್ರಿಗೆ ಹೋಲಿಕೆ ಮಾಡ್ಕೊಳಕ್ಕೆ ಹೋಗೋದು ಅಂತಂದರೆ ಎಷ್ಟು ಕೆಟ್ಟ ಅನಿಸುತ್ತಲ್ವ. ಒಂದು ಸಣ್ಣ ಕ್ಯಾಂಡಲ್ಲು, ಆ ಕ್ಯಾಂಡಲಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಈ ಭೂಲೋಕದಲ್ಲಿ ದೇವರು ಸೃಷ್ಟಿ ಮಾಡಿದ್ದು. ಅಂತಹ ಕ್ಯಾಂಡಲ್ಲು ಆ ಸೂರ್ಯನ ಎದುರುಗಡೆ ನಿಂತ್ಕೊಂಡು ನಾನು ಎಷ್ಟು ದೊಡ್ಡ ಬೆಳಕು ಅಂತಂತಂದರೆ ಎಷ್ಟು ಅಪಹಾಸ್ಯ ಆಗುತ್ತಲ್ವ. ಸೂರ್ಯನ ಮುಂದೆ ಒಂದು ಕ್ಯಾಂಡಲ್ಲು ಹೋಲಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಹಾಗೆ ನಾವು ನಮ್ಮನ್ನು ಸೃಷ್ಟಿಸಿದ ಆ ದೇವ, ನಮ್ಮನ್ನು ಸೃಷ್ಟಿಸಿದ ಆ ದೇವ, ಅವನು ಏಕೈಕ. ಅವನಿಗೆ ಯಾವುದೇ ಸಹಾಯಕ ದೇವರುಗಳು ಇಲ್ಲ. ಅವನೊಬ್ಬನೇ ಏಕೈಕ, ಅವನೊಬ್ಬನೇ ಸಾರ್ವಭೌಮ, ಅವನೊಬ್ಬನೇ ಜಗತ್ತಿನ ಒಡೆಯ, ಸೃಷ್ಟಿಯ ಒಡೆಯ, ಸಮಷ್ಟಿಯ ಒಡೆಯ. ಅವನಿಗೆ ಸರಿಸಮಾನವಾದ ದೇವರುಗಳು ಇಲ್ಲ, ಸಹಾಯಕ ದೇವರುಗಳು ಇಲ್ಲ. ಅವನೊಬ್ಬನೇ ಏಕೈಕ. ಅವನೊಬ್ಬನೇ ಏಕೈಕ ಅಂತ ಅಂದಾಗ ಇಡೀ ಜಗತ್ತಿನ ಚರಾಚರ ವಸ್ತುಗಳು ಕೂಡ ಅವನ ನಿರ್ಮಾಣದಿಂದ ಆಗಿರ್ತಕ್ಕಂಥದ್ದು. ನೋಡಿ, ಈ ಒಂದು ಜಗತ್ತನ್ನು ಯಾವ ರೀತಿ ಸೆಟಪ್ ಮಾಡಿ ಒಬ್ಬ ಯಂತ್ರವಾಹಕನ ರೀತಿಯಲ್ಲಿ ನಡೆಸ್ತಾ ಇದ್ದಾನೆ. ಒಂದು ಸಲ ನಾವು ಊಹೆ ಮಾಡಬೇಕು. ಒಂದು ಕಡೆ ಸೂರ್ಯನನ್ನು ಯಾವುದೇ ಆಧಾರ ಇಲ್ಲದೆ ಆಕಾಶದಲ್ಲಿ ನಿಲ್ಲಿಸಿದ್ದಾನೆ. ಅದಕ್ಕೆ ಯಾವುದೋ ಒಂದು ಸ್ಟ್ಯಾಂಡ್ ಮೇಲೆ ಇಟ್ಟಿಲ್ಲ, ಯಾವುದೋ ಒಂದು ಗೋಡೆ ಮೇಲೆ ಇಟ್ಟಿಲ್ಲ. ಆಕಾಶದಲ್ಲಿ ಯಾವುದೇ ಆಧಾರ ಇಲ್ಲದೆ ಒಬ್ಬ ಸೂರ್ಯನನ್ನು ಇಟ್ಟು, ಆ ಸೂರ್ಯನ ಸುತ್ತ ಕೋಟಿ ಕೋಟಿ ಗ್ರಹಗಳನ್ನು, ನಕ್ಷತ್ರಗಳನ್ನು ಇಟ್ಟು ಅವನ್ನೆಲ್ಲ ನಿಯಂತ್ರಣ ಮಾಡುತ್ತಾ ಒಂದು ನಿಮಿಷನೂ ಕೂಡ ಹೆಚ್ಚು ಕಡಿಮೆ ಇಲ್ಲದಂತೆ
ಅವನ್ನು ಸುತ್ತುವಂತೆ ಮಾಡಿದ್ದಾನೆ. ಅವು ಒಂದು ಸುತ್ತು ಬರಲಿಕ್ಕೆ ಎಷ್ಟು ಟೈಮ್ ಇಟ್ಟಿದ್ದಾನೋ ಅಷ್ಟು ಟೈಮ್ ಕರೆಕ್ಟಾಗಿ ಅದೊಂದು ಸುತ್ತು ಹೊಡಿತಾವೆ ಆ ಗ್ರಹಗಳು. ಈ ಯಂತ್ರವಾಹಕ, ಈ ಜಗತ್ತಿನ ಯಂತ್ರವಾಹಕ ಎಷ್ಟು ಚೆನ್ನಾಗಿ ಈ ಜಗತ್ತನ್ನು ರಚನೆ ಮಾಡಿ ತನ್ನ ಹಿಡಿತದಲ್ಲಿ ಇಟ್ಕೊಂಡು ಜಗತ್ತನ್ನು ನಡೆಸ್ತಾ ಇದ್ದಾನೆ. ಅಂತಹ ಜಗತ್ತು ಸೃಷ್ಟಿಕರ್ತನ ಅವನಿಗೆ ನಮ್ಮನ್ನು ಹೋಲಿಸ್ಕೊಂಡು ಮನುಷ್ಯನಿಗೂ ದೇವರಿಗೂ ಏನು ವ್ಯತ್ಯಾಸ ಅಂತಂದುಬಿಟ್ರೆ ಎಂಥ ಅದ್ಭುತವಾದಂತಹ ನಾವು ತಪ್ಪನ್ನು ನಾವು ಮಾಡ್ತೀವಲ್ವ. ಇಲ್ಲಿ ಆತ್ಮ ಮತ್ತು ಪರಮಾತ್ಮ ಅನ್ನುವಂಥದ್ದನ್ನು ಬೇಕಾದರೆ ನಾವು ಹೋಲಿಕೆ ಮಾಡ್ಬೋದು. ಆದರೆ ಮನುಷ್ಯ ಅಂತಂದಾಗ ಆತ್ಮದ ಜೊತೆ ಶರೀರ ಸೇರಿಬಿಡ್ತದೆ. ಆತ್ಮದ ಜೊತೆ ಶರೀರ ಸೇರಿದಾಗ ಅದು ಮನುಷ್ಯ ಆಗ್ಬಿಡ್ತಾನೆ. ಆ ಮನುಷ್ಯನಿಗೆ ಇಂದ್ರಿಯಗಳು ಜೊತೆ ಆಗ್ಬಿಡ್ತವೆ. ಆ ಇಂದ್ರಿಯಗಳು ಮತ್ತು ಬಯಕೆಗಳು, ಕಾಮನೆಗಳು ಇವೆಲ್ಲ ಸೇರಿಕೊಂಡಾಗ ಅವನ್ನ ಮನುಷ್ಯ ಅಂತಾರೆ. ಆ ಭೌತಿಕ ಜಗತ್ತಿನ ಭೌತಿಕ ಶರೀರದ ಜೊತೆಗೆ ಲೌಕಿಕ ವ್ಯವಹಾರಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಈ ಮನುಷ್ಯನನ್ನು ಆ ಅಲೌಕಿಕ ಆ ಪರಮಾತ್ಮನಿಗೆ ಹೋಲಿಸಬಾರ್ದು. ನಮಗೆ ಬೇಕಾದರೆ ಬೇಕಾದ್ರೆ ಆತ್ಮ ಪರಮಾತ್ಮನ ಸಂಬಂಧವನ್ನು ನಾವು ನೋಡ್ಬೋದು. ಆತ್ಮಕ್ಕೂ ಪರಮಾತ್ಮನಿಗೂ ಏನು ಸಂಬಂಧ ಇದೆ ಅಂತ ಹೇಳಿದ್ರೆ ಬೇಕಾದ್ರೆ ಅದಕ್ಕೆ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಮಾತಾಡ್ಬೋದು. ಇವಾಗ ಆತ್ಮ ಅದು ಶಿವಲೋಕದಿಂದ ಭೂಲೋಕಕ್ಕೆ ಬರ್ತದೆ. ಅದು ಶಿವನ ಇಚ್ಛೆಯಂತೆ ಇಲ್ಲಿ ಪಾತ್ರಗಳನ್ನು ಮಾಡಲಿಕ್ಕೆ ಬರ್ತದೆ, ಅಥವಾ ಏನೋ ಒಂದು ಉದ್ದೇಶ ಇಲ್ಲಿ ಕಳಿಸ್ತಾನೆ ದೇವರು. ಇಲ್ಲಿಂದ ಅವನ ಕರ್ತವ್ಯ ಮುಗಿದ ಮೇಲೆ ಅದು ವಾಪಸ್ ಹೋಗಬೇಕು. ಆವಾಗ ನಾವು ಆತ್ಮ ಮತ್ತು ಪರಮಾತ್ಮ ಇವೆರಡನ್ನು ಬೇಕಾದ್ರೆ ಹೋಲಿಕೆ ಮಾಡಿ ಮಾತಾಡ್ಬೋದು. ಈಗ ನಾವು ಪರಮಾತ್ಮ ಅಂದರೆ ಶಿವ ಬೆಳಕಿನ ಸ್ವರೂಪದಲ್ಲಿದ್ದಾನೆ. ಜ್ಯೋತಿಯ ಪ್ರಕಾಶಮಾನವಾದಂಥ ಕೋಟಿ ಸೂರ್ಯ ಸಮಾನವಾಗಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು. ಶಿವನಿಗೆ ನಾವು ಕೋಟಿ ಸೂರ್ಯ ಸಮಪ್ರಭ ಅಂತಂದರೆ ಆತ್ಮಕ್ಕೆ ಒಂದು ಸಣ್ಣ ಅದೊಂದು ಜ್ಯೋತಿ ಅಥವಾ ಜ್ಯೋತಿರ್ಬಿಂದು ಅಂತ ನಾವು ಹೇಳ್ಬೋದು. ಇಲ್ಲಿ ಪರಮಾತ್ಮ ಯಾವತ್ತೂ ಕೂಡ ಆನಂದವಾಗಿ ಅವನು ಸ್ವಯಂಭುವಾಗಿ ಇದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ. ಆದರೆ ಈ ಆತ್ಮ ಸುಖ ದುಃಖಗಳಿಂದ ಕೂಡಿರ್ತದೆ. ಇದೊಂದು ಜ್ಯೋತಿರ್ಬಿಂದು ಸ್ವರೂಪವಾಗಿದ್ದು ಸುಖ ದುಃಖಗಳಿಗೆ ಒಳಗಾಗುತ್ತೆ. ಇದಕ್ಕೆ ದೇಹದ ಧಾರಣೆ ಇಲ್ಲದೆ ಇದು ಕೆಲಸನೇ ಮಾಡೋದಿಲ್ಲ ಆತ್ಮ. ಆದರೆ ಪರಮಾತ್ಮ ಅವನು ಸ್ವಯಂಭು, ಅವನು ಪ್ರಕಾಶ, ಅವನನ್ನು ನಾವು ದರ್ಶನ ಮಾಡಬಹುದು. ನಮ್ಮ ದಿವ್ಯ ಚಕ್ಷು, ಮೂರನೇ ಕಣ್ಣು ದಿವ್ಯ ಚಕ್ಷುವಿಂದ ನಾವು ಅವನನ್ನು ನೋಡಬಹುದು. ಆದರೆ ಸಾಧನೆ ಬೇಕು. ಆತ್ಮವನ್ನು ಧಾರಣೆ ಮಾಡಿಕೊಂಡು ನಾವು ಆತ್ಮ ನೋಡಲಿಕ್ಕೆ ಎಷ್ಟೋ ಸಾಹಸ ಮಾಡಬೇಕಾಗುತ್ತೆ. ಪಾಪ ಪುಣ್ಯಗಳಿಂದ ಕೂಡಿರ್ತಕ್ಕಂಥ ಈ ಆತ್ಮ ಅಥವಾ ಈ ಮಾನವ, ಪಾಪ ಪುಣ್ಯಗಳ ಲೆಕ್ಕಾಚಾರ ಇವನು ಹಿಂದಿನ 7 ಜನ್ಮಗಳ ಪಾಪ ಪುಣ್ಯಗಳನ್ನು ಒತ್ತುಕೊಂಡು ಜನ್ಮಕ್ಕೆ ಹೋಗ್ತಾ ಇರ್ತಾನೆ. ಅವನು ಕಾಲಿನರ ಮಾಡ್ಕೊಳ್ಬೋದು ಅಥವಾ ಹೆಚ್ಚು ಬೇಕಾದ್ರೂ ಮಾಡ್ಕೊಳ್ಬೋದು. ಅದು ಅವನಿಗೆ ಬಿಟ್ಟಂಥ ವಿಚಾರ. ಅವನು ಹೆಚ್ಚು ಮಾಡ್ಕೊಳ್ಳೋದು ಇರ್ತಾರೆ ಅಥವಾ ಖಾಲಿ ಪಾಪಗಳನ್ನು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಕಡಿಮೆ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ಹೋಗುವಂಥದ್ದು ಕೂಡ ಇರ್ತದೆ. ಜನ್ಮಚಕ್ರ ಅದು ಭವಬಂಧನ. ಆ ಭವಬಂಧನ ಚಕ್ರದಲ್ಲಿ, ಹುಟ್ಟು ಸಾವುಗಳ ಚಕ್ರದಲ್ಲಿ ಬಂದು ಹೋಗಿ ಏರುಪೇರು ಆಗಿ ಅನೇಕ ಜನ್ಮಗಳಿಗೆ ಅವನು ಹೋಗ್ತಾನೆ ಇರ್ತಾನೆ. ಆದ್ದರಿಂದ ಅವನಿಗೆ ದೇಹದಾರಿ ಪರಮಾತ್ಮ ನಿರಾಕಾರ ಶಿವ ದೇಹದಾರಿ ಆಗಿದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ನಾವು ನಮ್ಮ ಬಾಯಿ ಚಪ್ಪಲು ಕೇಳ್ಕೊಳ್ತೀವಿ, ನಡೆದಾಡುವ ದೇವರು ಇಲ್ಲನ್ನು ನಡ್ಕೊಂಡು ಹೋಗ್ತಾವನೆ ಅವನೇ ದೇವರು ಅಂತ ನಾವು ಹೇಳ್ಕೊಬೋದು ಅಷ್ಟೇ. ಅದು ನಮ್ಮ ಜ್ಞಾನ. ಮನುಷ್ಯ ಎಷ್ಟೇ ಸಾಧನೆ ಮಾಡಿದ್ದು, ಅವನೆಂಥ ಋಷಿ ಮಹರ್ಷಿ ತ್ಯಾಗಿಯಾಗಿದ್ರೂ ಸಹ, ಅವನೆಂತಹ ದೈವ ಸ್ವರೂಪಿ ಅಂತ ನಾವು ಅಂದ್ಕೊಂಡ್ರೂ ಕೂಡ ಅವನ ಇಂದ್ರಿಯಗಳ ಕಲ್ಮಶವನ್ನು ಕಳ್ಕೊಂಡಿರ್ತಾನೆ, ದೇಹದ ಕಲ್ಮಶಗಳನ್ನು ಕಳ್ಕೊಂಡಿರ್ತಾನೆ, ಅಥವಾ
ಆತ್ಮದ ಕಲ್ಮಶಗಳನ್ನು ಕಳ್ಕೊಂಡಿರ್ತಾನೆ ಅಷ್ಟೇ. ಅಲ್ಲಿ ಅವನು ಇಂದ್ರಿಯಗಳನ್ನು ಗೆದ್ದು ಆತ್ಮವನ್ನು ಸ್ವಚ್ಛ ಮಾಡ್ಕೊಂಡು ಅದೊಂದು ಪವಿತ್ರ ಆತ್ಮವಾಗಿ ಅಂಗದ ಗುಣಗಳನ್ನು ಕಳೆದುಕೊಂಡು ಅವನೊಂದು ಪವಿತ್ರಾತ್ಮನಾಗ್ಬೋದಷ್ಟೇ. ಅದಕ್ಕಂತ ಹೆಚ್ಚೇನೂ ಆಗಲಿಕ್ಕಾಗೋದಿಲ್ಲ. ಅವನು ಪವಿತ್ರಾತ್ಮನಾದರೆ ಏನಪ್ಪ ಅಂತಂದರೆ ಅವನು ಮುಕ್ತಿ ಪಡಿತಾನೆ, ಮತ್ತೆ ಇನ್ನೊಂದು ಜನ್ಮ ಇಲ್ಲ ಅವನಿಗೆ. ಅವನು ಪರಮಾತ್ಮ ನಿರಾಕಾರ ಶಿವನ ಹತ್ರ ಹೋಗ್ತಾನೆ ಅಷ್ಟೇ. ಅಷ್ಟು ಬಿಟ್ಬಿಟ್ಟು ಅವನೇ ಇಲ್ಲಿ ದೇವರಾಗ್ತಾನೆ ಅನ್ನುವಂಥದ್ದಲ್ಲ. ಅವನು ಮುಕ್ತಿಗೆ ಕಾರಣನಾಗ್ತಾನೆ, ಸ್ವರ್ಗ ಪ್ರವೇಶ ಮಾಡಲಿಕ್ಕೆ ಅರ್ಹನಾಗ್ತಾನೆ ಅಷ್ಟೇ. ದೇವರಾಗಲಿಲ್ಲ ಆಗ ಸಾಧ್ಯನೇ ಇಲ್ಲ. ನಾವು ಅಂದ್ಕೊಂಡಂಗೆ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಸುಳ್ಳು. ಅದೆಲ್ಲ ಈ ದೇಹಧಾರಿಯಾಗಿರ್ತಕ್ಕಂಥವ್ನು ಇವನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬಿಟ್ಟು ಕುಣಿತಾನೆ. ನಾನು ದೇವರಾಗ್ಬಿಡ್ತೀನಿ, ನಾನು ದೇವರು ಅಂತ ಹೇಳ್ಬಿಟ್ಟು ಈ ಮಾನವನಾಗಿರ್ತಕ್ಕಂಥವನು, ಈ ಹುಟ್ಟು ಸಾವುಗಳಿಗೆ ಒಳಗಾಗಿರ್ತಕ್ಕಂಥವನು ಇವನು ಹೇಳ್ಕೊಳ್ತಾನೆ. ನಮ್ಮ ಶೈವ ಧರ್ಮದಲ್ಲಿ ಸಾಮಾನ್ಯವಾಗಿ ಶೈವರು ಅಂತಂತಂದರೆ ಶಿವನ ಆರಾಧಕರು. ಶಿವ ಅಂತಂದರೆ ಪಾರ್ವತಿಪತಿ ಶಿವ ಅಲ್ಲ, ನಿರಾಕಾರ ಶಿವ. ಆ ನಿರಾಕಾರ ಶಿವನಿಗೆ ನಮ್ಮ ಪೂರ್ವಿಕರು, ತುಂಬ ಹಿಂದಿನ ಪೂರ್ವಿಕರು ಅಂದರೆ ದ್ರಾವಿಡರು, ಆ ದ್ರಾವಿಡರು ಆ ನಿರಾಕಾರ ಶಿವನನ್ನು ಗ್ರಹಿಸ್ಕೊಳ್ಳಿಕ್ಕೋಸ್ಕರ, ಅವನನ್ನು ಊಹೆ ಮಾಡಲಿಕ್ಕೋಸ್ಕರ, ಅವನನ್ನು ದರ್ಶನ ಮಾಡಲಿಕ್ಕೋಸ್ಕರ 3 ಲೋಕಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಲಿಂಗ ಸ್ವರೂಪವನ್ನು ಅವರು ಮಾಡಿಕೊಂಡ್ರು. ಆ ಲಿಂಗ ಸ್ವರೂಪ ಅವರಿಗೆ ಆ ನಿರಾಕಾರ ಆ ಶಿವನ ಸಾಕಾರ ಕುರುಹು ಮೂರ್ತಿ ಅಲ್ಲ, ಕುರುಹಾಗಿ ಲಿಂಗವನ್ನು ಇಟ್ಕೊಂಡ್ರು. ಆ ಲಿಂಗವನ್ನು ಅವರು ಆ ನಿರಾಕಾರ ಶಿವನ ಒಂದು ಜೆರಾಕ್ಸು, ಒಂದು ಫೋಟೋ ಅಥವಾ ಅವನ ಪ್ರತಿರೂಪ ಅಂತ ಹೇಳಿಬಿಟ್ಟು ಅವರು ತಿಳ್ಕೊಂಡು ಅದನ್ನು ಪೂಜೆ ಮಾಡ್ಕೊಂಡು ಬಂದರು. ಪೂಜೆ ಮಾಡ್ಕೊಂಡು ಬರ್ತಾ ಈ ಮನುಷ್ಯ ದೇವರಾಗಲಬಹುದು ಅಂತ ಅಂದ್ಕೊಂಡು ಏನು ಮಾಡಿಬಿಟ್ರು ಅಂತಂದರೆ, ಪಾರ್ವತಿಪತಿ ಶಂಕರನ ಮುಖವಾಡನ್ನು ತೊಗೊಂಡೋಗ್ಬಿಟ್ಟು ಆ ನಿರಾಕಾರ ಶಿವತತ್ವವಾಗಿರ್ತಕ್ಕಂಥ ಲಿಂಗಕ್ಕೆ ತೊಡಿಸ್ಬಿಟ್ರು. ಆ ಲಿಂಗಕ್ಕೆ ತೊಡಿಸ್ಬಿಟ್ಟು ಮಾನವ ರೂಪ ಕೊಟ್ಟುಬಿಟ್ಟು ಆ ನಿರಾಕಾರ ತತ್ವವನ್ನು ಅದನ್ನು ಹಾಳು ಮಾಡಿಬಿಟ್ರು, ಕುರೂಪ ಮಾಡಿಬಿಟ್ರು, ಅದನ್ನು ಲೋಪ ಮಾಡಿಬಿಟ್ರು. ಹೀಗೆ ಅಲ್ಲಿಂದ ಮನುಷ್ಯನು ದೇವರಾಗಬಹುದು ಅನ್ನುವಂಥದ್ದು ಅವತ್ತಿಂದ ಉಟ್ಕೊಂಡಿರ್ಬೋದು. ಯಾಕೆ ಅಂತಂದರೆ ಪಾರ್ವತಿಪತಿ ದೇವರಾದ ಅಥವಾ ಕೃಷ್ಣ ದೇವರಾದ, ರಾಮ ದೇವರಾದ, ಈಶ್ವರ ದೇವರಾದ, ಇನ್ನೊಬ್ಬರು ದೇವರಾದ, ವೀರಭದ್ರ ದೇವರಾದ ಅಂತ ನಾವು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಆದರೆ ಮನುಷ್ಯ ಜನ್ಮದಲ್ಲಿ ಬಂದಂಥವ್ರು ಯಾರೂ ಕೂಡ ದೇವರಾಗ್ಲಿಕ್ಕೆ ಸಾಧ್ಯವಿಲ್ಲ. ಅವರು ಮುಕ್ತಿ ಪಡ್ಕೊತಾರೆ, ಸ್ವರ್ಗ ಪ್ರವೇಶ ಮಾಡ್ತಾರೆ, ಅಥವಾ ಸ್ವರ್ಗ ಪ್ರವೇಶ ಮಾಡಲಿಕ್ಕಾಗಲಿಲ್ಲ ಅಂದರೆ ಮತ್ತೆ ಇಲ್ಲಿ ಜನ್ಮ ತಗೊಳ್ತಾರೆ. ಅಷ್ಟು ಬಿಟ್ಟರೆ ಒಬ್ಬರೂ ಕೂಡ ಮನುಷ್ಯನು ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರಾತ್ಮರಾಗಬಹುದು, ದೇಹದ ಅವಗುಣಗಳನ್ನು ಕಳೆದುಕೊಂಡು ಪವಿತ್ರ ದೇಹಧಾರಿಗಳಾಗಬಹುದು, ಇಂದ್ರಿಯಗಳನ್ನು ಗೆದ್ದು ಜಿತೇಂದ್ರಿಯರಾಗಬಹುದು, ಅಷ್ಟೇ. ಜಿತೇಂದ್ರಿಯರಾಗಬಹುದು, ಅದಕ್ಕಂತ ಹೆಚ್ಚು ಏನಾಗೋದಿಲ್ಲ. ಈ ಮಾಯೆಯನ್ನು ಗೆದ್ದಂಥ ಮಹಾತ್ಮರಾಗ್ಬೋದು ಅಷ್ಟೇ. ಈ ಮಾಯಾ ಲೋಕ ಇದು, ಮಾಯಾ ಪ್ರಪಂಚ ಇದು. ಮಾಯೆಯನ್ನು ಮೆಟ್ಟಿ ನಿಂತು ಮಾಯೆಯನ್ನು ಗೆದ್ದಂತಹ ಮಹಾತ್ಮರಾಗ್ಬೋದೇ ಹೊರತು ಮಹಾದೇವನಾಗಲು ಸಾಧ್ಯವೇ ಇಲ್ಲ. ಆದ್ದರಿಂದ ಇವತ್ತಿನ ಈ ಪ್ರಶ್ನೆ, ಮನುಷ್ಯ ಯಾವತ್ತೂ ಕೂಡ ದೇವರಿಗೆ ಪ್ರತಿಸ್ಪರ್ಧಿಯಲ್ಲ, ದೇವರ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇವನು ಒಬ್ಬ ಪವಿತ್ರಾತ್ಮನಾಗಬಹುದು, ಪವಿತ್ರ ದೇಹ ಆಗಬಹುದು, ಮನಸ್ಸಾಗ್ಬೋದು, ಬುದ್ಧಿ ಆಗ್ಬೋದು, ಇವೆಲ್ಲ ಪವಿತ್ರ ಮಾಡ್ಕೊಳ್ಬಹುದು ಅಷ್ಟೇ. ಅರ್ಹತೆ ಪಡ್ಕೊಳ್ಬಹುದು, ಎಲ್ಲಿಗೆ ಶಿವಲೋಕಕ್ಕೆ ಹೋಗೋದಕ್ಕೆ ಅರ್ಹತೆ ಪಡ್ಕೊಳ್ಬೋದು ಅಷ್ಟೇ. ದೇಹಧಾರಿ ಮನುಷ್ಯ ಯಾವತ್ತೂ ಕೂಡ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅಹಂ ಬ್ರಹ್ಮಾಸ್ಮಿ ಅಲ್ಲ, ಅಥವಾ ಅದ್ವೈತನೂ ಅಲ್ಲ. ನಾನೇ ದೇವನೇ ನಾನು, ನನ್ನ ಒಳಗಡೆನೇ ಇದ್ದಾನೆ ದೇವರು ನಮ್ಮ ಒಳಗಡೆನೇ ಇದ್ದರೆ ನಾವ್ಯಾಕೆ ತಪ್ಪು ಮಾಡ್ತೀವಿ, ನಾವ್ಯಾಕೆ ಕಳ್ತನ ಮಾಡ್ತೀವಿ, ನಾವ್ಯಾಕೆ ಸುಳ್ಳು ಹೇಳ್ತೀವಿ, ನಾವ್ಯಾಕೆ ಮೋಸ ಮಾಡ್ತೀವಿ, ನಾವ್ಯಾಕೆ ಜೈಲಿಗೆ ಹೋಗ್ತೀವಿ, ನಾವ್ಯಾಕೆ ಕೊಲೆ ಮಾಡ್ತೀವಿ? ಕೆಲವ್ರಿಗಂತೂ ದೇವರು ನಮ್ಮೊಳಗಡೆನೇ ಇದ್ದಾನೆ,
ದೇವರು ನಮ್ಮೊಳಗಡೆ ಇದ್ದಾನೆ. ಸರಿ, ನಿನ್ನೊಳಗಡೆ ಇದ್ದಾನಪ್ಪ ದೇವರು, ಮತ್ತು ನೀನು ಯಾಕೆ ತಪ್ಪು ಮಾಡ್ತೀಯಾ? ನೀನು ಯಾಕೆ ಸುಳ್ಳು ಹೇಳ್ತೀಯ, ಮೋಸ ಮಾಡ್ತೀಯಾ, ಯಾಕೆ ಕಾಮವನ್ನು ಬಯಸ್ತೀಯಾ? ಹಂಗಾರೆ ದೇವರೇನು ಒಳಗಡೆ ಏನು ಮಾಡ್ತಾಯಿದ್ದಾನೆ? ಸುಮ್ಮನೆ ಕೂತ್ಕೊಂಡಿದ್ದಾನ? ದೇವರಿರುವ ಜಾಗ ಹೆಂಗಿರಬೇಕು? ದೇವರಿರುವ ಮನಸ್ಸು ಹೆಂಗಿರಬೇಕು? ದೇವರಿರುವ ದೇಹ ಹೆಂಗಿರಬೇಕು? ಆ ಬುದ್ಧಿ ಹೆಂಗಿರಬೇಕು ಅಲ್ವಾ? ಈಗ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಎಷ್ಟು ಪವಿತ್ರತೆ ಕೊಡ್ತೀವಿ ಅಂತಂದಾಗ, ನನ್ನಲ್ಲೇ ದೇವರಿದ್ದಾನೆ ಅಂತಂದಾಗ ನಾವೆಷ್ಟು ಪವಿತ್ರರಾಗಿರಬೇಕು? ಇದೊಂದು ದೇವಸ್ಥಾನ ಅಂತಂದ ಮೇಲೆ ಅಲ್ವಾ? ದೇವರು ಯಾರಲ್ಲೂ ಇಲ್ಲ, ಇರತ ವಿಧಾನ ಅಷ್ಟೇ. ನಮ್ಮಲ್ಲಿ ಒಳಗಡೆ ಇರ್ತಕ್ಕಂಥದ್ದು ಆತ್ಮ ಅಷ್ಟೇ. ಆತ್ಮ ಪರಮಾತ್ಮನ ಅಂಶ. ಆದರೆ ಅದು ಈ ಮಾಯೆಗೆ ಬಂದ ಮೇಲೆ ತನ್ನ ಗುಣಗಳನ್ನು ಕಳ್ಕೊಂಡು ಬಿಟ್ಟಿದೆ. ನಾನು ಎಲ್ಲಿಂದ ಬಂದೆ ಅನ್ನೋದನ್ನು ಮರ್ತೋಗಿದೆ, ಮತ್ತು ನಾನು ಎಲ್ಲಿಗೋಗಬೇಕು ಅನ್ನೋದು ಮರ್ತೋಗಿದೆ. ಆದ್ದರಿಂದ ಅದರ ನಿಜ ಸ್ವರೂಪವನ್ನು ಕಳ್ಕೊಂಡಿರೋದ್ರಿಂದ ಅದು ಮಾಯೆಗೊಳಗಾಗಿದೆ. ಆತ್ಮ ಮಾಯೆಗೊಳಗಾಗಿದೆ ಅಷ್ಟೇ, ಪಾಪಾತ್ಮ ಆಗಿದೆ. ಅಂತಹ ಪಾಪಾತ್ಮನಾಗಿರ್ತಕ್ಕಂಥ ಈ ಮನುಷ್ಯನನ್ನು ನಾವು ಆ ಮಹಾದೇವನಿಗೆ, ಅಂದರೆ ಆ ಶಿವನಿಗೆ ಹೋಲಿಸಿ ಮಾತಾಡೋದಾಗಲಿ ಅಥವಾ ಮನಸ್ಸಿನಲ್ಲೂ ಕೂಡ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಮಾನವನು ದೇವರಲ್ಲ.